ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಟೆಕ್ ಯಶಸ್ವಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಹೇಗೆ ನಾವು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೇಕು, ಮತ್ತು ಹೇಗೆ ನಾವು 1000 ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡಬೇಕು, ಮತ್ತು ಹೇಗೆ ನಾವು ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಿಮ್ಮ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇವತ್ತಿನ ಮೇನ್ ಟಾಪಿಕ್ ನಾನು ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ ನೀವು ಯೂಶ್ವಲಿ ಯೂಟ್ಯೂಬನ್ನು ಓಪನ್ ಮಾಡಿದಾಗ ನಿಮಗೆ ತುಂಬ ವಿಡಿಯೋಗಳು ಕಾಣಿಸುತ್ತೆ. ಬೆಳಗಾಗೋದ್ರೊಳಗಡೆ ನಿಮ್ಮ ವಾಚ್ ಅವರ್ನ ಕಂಪ್ಲೀಟ್ ಆಗುತ್ತೆ. ಈ ಟ್ರಿಕ್ಸ್ನ ಉಪಯೋಗಿಸಿ ಮತ್ತು ಈ ಸೆಟ್ಟಿಂಗನ್ನು ಮಾಡ್ಕೊಳ್ಳಿ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಈ ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳಿ, ಹಾಗೆ ಮಾಡಿ, ಹೀಗೆ ಮಾಡಿ, ಆಫ್ಟರ್, ಬಿಫೋರ್ ಆ ಥರ ಹೇಳ್ಬಿಟ್ಟು ತುಂಬಾ ಕನ್ಫ್ಯೂಸ್ ಮಾಡಿ ಹಾಕ್ತಾ ಇದ್ದಾರೆ. ಆ ಥರ ವಿಡಿಯೋಗಳು ತುಂಬಾ ಬರುತ್ತೆ ಯೂಟ್ಯೂಬಲ್ಲಿ. ಆ ಥರ ವಿಡಿಯೋಗಳನ್ನ ನೋಡಿಕೊಂಡು ಯಾರಾದರೂ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗಿದೆ, ಸಬ್ಸ್ಕ್ರೈಬರ್ ಆಗಿದೆ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನೋಡೋಣ. 100ಕ್ಕೆ 90% ಇದು ವರ್ಕೌಟ್ ಆಗಲ್ಲ. ಈ ಥರ ವಿಡಿಯೋಗಳನ್ನ ನೋಡಿಕೊಂಡು ಆ ಸೆಟ್ಟಿಂಗ್ ಮಾಡಿಕೊಂಡ್ರೂ ನಿಮ್ಮ ವಿಡಿಯೋ ಬರಲ್ಲ. ಎಕ್ಸಾಂಪಲ್, ನೀವು ಇವಾಗ ಕೆಲವೊಂದು ಯೂಟ್ಯೂಬ್ ಅವ್ರು ವಿಡಿಯೋ ಹಾಕಿರುವಂಥ ವಿಡಿಯೋಗಳನ್ನ ನೀವು ಅನಲೈಸ್ ಮಾಡಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಅವರು ಹಾಕಿರ್ತಕ್ಕಂಥ ವಿಡಿಯೋನೇ 1K ರೀಚ್ ಆಗಿರಲ್ಲ, ಇಲ್ಲ 2K ರೀಚ್ ಆಗಿರಲ್ಲ, 2000 ವ್ಯೂಸ್ ಬಂದಿರಲ್ಲ, ಜಾಸ್ಟ್ 700-800 ವ್ಯೂಸಲ್ಲಿರುತ್ತೆ. ಕೆಲವೊಂದು ವಿಡಿಯೋಗಳು ಮಾತ್ರ 40,000 50,000 ಓಡಿರುತ್ತೆ. ಬಟ್ ಅದನ್ನು ಯಾರು ನೋಡಿರ್ತಾರೆ ಅಂತಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ನೋಡಿರುವಂಥ ವಿಡಿಯೋಗಳು. ಅದರಲ್ಲಿ ಏನು ಬದನೆಕಾಯಿನೂ ಇಲ್ಲ ಆ ವಿಡಿಯೋದಲ್ಲಿ. ಅದನ್ನು ನೋಡಿಕೊಂಡು ಸುಮ್ಮನೆ ನೀವು 10-15 ನಿಮಿಷ ವೇಸ್ಟ್ ಮಾಡ್ಕೊತಾ ಇದ್ದೀರಾ. ಬಿಟ್ಟರೆ ಆ 10-15 ನಿಮಿಷನ ನಿಮ್ಮ ಚಾನಲಿಗೆ ನೀವು ಸ್ಪೆಂಡ್ ಮಾಡಿದ್ರೆ ನಿಮ್ಮ ಚಾನಲು ಖಂಡಿತವಾಗಿ 4000 ವಾಚ್ ಅವರ್ಸ್ ಆಗುತ್ತೆ, ಮತ್ತು ನಿಮ್ಮ ಸಬ್ಸ್ಕ್ರೈಬರು ಸಹ ನಿಮಗೆ ಆ್ಯಡ್ ಆಗ್ತಾ ಹೋಗ್ತಾರೆ. ಬನ್ನಿ ನೋಡೋಣ ಅದು ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ. ನೀವು ಜಸ್ಟ್ ನೋಡಿ, ಇಲ್ಲೊಂದು ವಿಡಿಯೋನೇ ಬರ್ತಾ ಇದೆ ಆಲ್ರೆಡಿ. ನಿಮಗೆ ಒಂದು ಸರ್ಚ್ ಮಾಡಿದ್ರೆ ಒಳಗಡೆ ನೋಡಿ, ಇಲ್ಲಿ ವಿಡಿಯೋ ಬರ್ತದೆ. ರೀಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ. ಒಂದೇ ವಾರದಲ್ಲಿ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ, ವ್ಯೂಸ್ ಬರ್ತಾ ಇಲ್ವಾ, ಮತ್ತು ಬಿಫೋರು, ಆಫ್ಟರ್ಸು, ಈ ಥರ ವಿಡಿಯೋಗಳು ನೋಡಿ. ಈ ಫ್ಯೂಚರ್ ಯೂಸ್ ಮಾಡಿದರೆ ವ್ಯೂಸ್ ಸುರಿಮಳೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರ ವ್ಯೂಸೇ ಬಂದು 727 ವ್ಯೂಸ್ ಇದೆ ಫ್ರಮ್ 2 ಇಯರ್ಸಿಂದ. ಈ ಥರ ಇದ್ದಾಗ ಹೇಗೆ ನೀವು ಅವ್ರ ವಿಡಿಯೋಗಳನ್ನ ನೋಡಿಕೊಂಡು ಆ ಸೆಟ್ಟಿಂಗ್ನ ಮಾಡಿಕೊಂಡು ಏಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ? ಟೋಟಲಿ ದಿಸ್ ಇಸ್ ಟೈಮ್ ವೇಸ್ಟ್ ಅಂತಲೇ ಹೇಳ್ಬೋದು. ಬನ್ನಿ ನಾನು ಹೇಳ್ಕೊಡ್ತೀನಿ ನಿಮಗೆ ಯಾಕೆ ಅಂತ ಹೇಳಿ. ನಾನು ಯಾವುದೇ ರೀತಿ ಈ ಥರ ವಿಡಿಯೋಗಳನ್ನ ನೋಡಿಲ್ಲ. ಜಸ್ಟ್ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿಬಿಟ್ಟು ಟೆಕ್ ಏಷ್ಯನ್ ಕನ್ನಡ ಅನ್ನೋ ಚಾನಲ್ನ ಸ್ಟಾರ್ಟ್ ಮಾಡಿಬಿಟ್ಟು 2 ಇಯರ್ಸ್ ಆಯಿತು. 2 ಇಯರ್ಸಲ್ಲಿ ನಾನು 1.5 ಇಯರ್ಸ್ನ ಚಾನಲ್ಲಿ ನಾನು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ. ಫುಲ್ಲಿ ಬ್ಲ್ಯಾಂಕ್ ಆಗಿ ಬಿಟ್ಟಿದ್ದೆ. ಜಸ್ಟ್ 2 ಮಂತ್ಸ್ ನಾನು ಈ ಚಾನಲ್ನ ಕೈ ತೊಗೊಂಡು ನಾನು ವರ್ಕ್ ಮಾಡಿದ್ದೇನೆ ಈ ಚಾನಲಲ್ಲಿ. ನನಗೆ 2 ಮಂತ್ಸಲ್ಲಿ ನನಗೆ 344 ಸಬ್ಸ್ಕ್ರೈಬರ್ ಆಗಿದ್ದಾರೆ, ಮತ್ತು 3800 ವಾಚ್ ಅವರ್ಸ್ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಇನ್ನೇನು ಮಿನಿಮಮ್ 200 ವಾಚ್ ಅವರ್ಸ್ ನನಗೆ ಬೇಕು ನನ್ನ ಚಾನಲ್ ಮಾನಿಟೈಸೇಷನ್ ಆಗೋಕ್ಕೆ. ನೋಡಿ, ಈ ಥರ 2 ಮಂತ್ಸ್ ನಾನು ಯಾವುದೇ ರೀತಿ ನಾನು ಅಪ್ಡೇಟ್ಗಳನ್ನ ಮಾಡಿಲ್ಲ, ಅಂದರೆ ಸೆಟ್ಟಿಂಗ್ಗಳನ್ನ ಮಾಡ್ಕೊಂಡು ಏನೂ ಮಾಡಿಲ್ಲ. ಫಸ್ಟ್ ನಾನು ಮಾಡಿದ್ದೇನು ಅಂತಂದರೆ ಗುಡ್ ಕಂಟೆಂಟನ್ನು ಕೊಡ್ತಾ ಇದ್ದೀನಿ. ಆ್ಯಟ್ ಪ್ರೆಸೆಂಟ್ ಯಾವ ಕಂಟೆಂಟ್ ಓಡ್ತಾ ಇರುತ್ತೆ ಆ ಕಂಟೆಂಟ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ. ಚಾನಲ್ ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ಓಡ್ತಾ ಇದೆ. ಇನ್ನೊಂದು 5 to 6 ಡೇಸ್ ಚಾನಲ್ ಮಾನಿಟೈಸೇಷನ್ ಆಗೋಗುತ್ತೆ. 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಗುತ್ತೆ. ಬನ್ನಿ, ಫಸ್ಟು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮೈಂಡ್ ಸೆಟ್ಟಲ್ಲಿ ಏನಿರಬೇಕು ಅಂತ ಹೇಳಿದ್ರೆ, ನಿಮ್ಮ ಚಾನಲ್ನ ನೀವು ಪ್ರಮೋಟ್ ಮಾಡ್ಕೋಬೇಕು. ನೀವೇ ಪ್ರಮೋಟ್ ಮಾಡ್ಕೋಬೇಕು. ನೀವೇ ಅದನ್ನು ಗುಡ್ ಕಂಟೆಂಟನ್ನು ಕೊಡಬೇಕು. ಈ ಥರ ಆಗಿ ನೀವು ಬೇರೆ ಟ್ರಿಕ್ಸ್ಗಳನ್ನ ಉಪಯೋಗಿಸಿ ಅವ್ರು ಹೇಳ್ತಾರೆ ನಿಮಗೆ ಈ ಥರ ಮಾಡಿ, ಆ ಥರ ಮಾಡಿ, ಹಾಗೆ ಬಿಫೋರ್ ಆಫ್ಟರ್ ಅಂತ ಹೇಳಿ ಅದನ್ನೆಲ್ಲ ನೋಡಲಿಕ್ಕೆ ಹೋಗ್ಬಿಡಿ. ಅದು ಟೋಟಲಿ ವೇಸ್ಟ್ ಆಫ್ ಟೈಮ್ ಅಂತ ನಾನು ಹೇಳ್ತೇನೆ. ಹಾಗೆ ನೀವು ಏನು ಮಾಡಿ ಅಂತ ಹೇಳಿದ್ರೆ, ನೀವು ಆ ಥರ ನೋಡಿದಾಗ ಏನಾಗುತ್ತೆ, ನಿಮ್ಮ ಚಾನಲು ಯಾವ ಸ್ಟೇಜಲ್ಲಿ ಇರುತ್ತೆ ಅದೇ ಸ್ಟೇಜಲ್ಲೇ ಇರುತ್ತೆ. ಬಟ್ ಬೇರೆಯವ್ರದ್ದು ಚಾನಲು ವಾಚ್ ಅವರ್ಸ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಅಂದರೆ ಅವ್ರು ನಿಮ್ಗೆ ಈ ಥರ ವಿಡಿಯೋ ಮಾಡಿ ಹಾಕ್ತಾರೆ, ಅವರಿಗೆ ವಾಚ್ ಅವರ್ಸ್ ಹೋಗುತ್ತೆ, ನಿಮ್ಗೇನು ಹೋಗಲ್ಲ. ನಿಮ್ಮ ಟೈಮ್ ಮಾತ್ರ ವೇಸ್ಟ್ ಆಗುತ್ತೆ. ಬನ್ನಿ ನೋಡೋಣ. ಫಸ್ಟು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವ ಕಂಟೆಂಟ್ ಮೇಲೆ ನೀವು ಚಾನಲ್ ಮಾಡ್ತಿರೋ ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಅದ್ರ ಬಗ್ಗೆನೇ ಕಂಟೆಂಟನ್ನು ಕೊಡಿ. ಗುಡ್ ಕಂಟೆಂಟ್ ಆಗಿರಬೇಕು. ಅದು ಯಾವ ಥರ ಅಂತ ಹೇಳಿದ್ರೆ, ವ್ಯೂವರ್ಸ್ನ ಒಂದು ಕಂಟೆಂಟನ್ನು ನೋಡಿದ್ರು ಅಂತ ಹೇಳಿದ್ರೆ ನೆಕ್ಸ್ಟ್ ಕಂಟೆಂಟಿಗೆ ಅವರು ವೇಟ್ ಮಾಡಬೇಕು ನಿಮಗೆ. ಆ ರೀತಿಯಾದಂಥ ಒಂದು ಕಂಟೆಂಟನ್ನು ಕೊಡಿ. ಹಾಗೆ ನೀವು ಮಾಡ್ತಕ್ಕಂಥ ವಿಡಿಯೋದಲ್ಲಿ ತಮ್ಬ್ನೇಲನ್ನು ಕ್ಲಿಯರಾಗಿ ಅಟ್ರಾಕ್ಟಿವ್ ಆಗಿ ಹಾಕಿ. ಅಂದರೆ ಆ ತಮ್ಬ್ನೇಲ್ ನೋಡಿದ ತಕ್ಷಣ ಯಾವುದೇ ವ್ಯೂವರ್ಸ್ ಸ್ಕಿಪ್ ಮಾಡಬಾರ್ದು, ಇದ್ರ ಒಳಗಡೆ ಏನಿದೆ ಅಂತೇಳಿ ನೋಡಬೇಕು. ಆ ಥರ ಒಂದು ತಮ್ಬ್ನೇಲನ್ನು ಕ್ರಿಯೇಟ್ ಮಾಡಿ. ನೋಡಿ, ನಾನು ಇಲ್ಲಿ ಮಾಡಿದ್ದೇನೆ ತಮ್ಬ್ನೇಲ್ಸನ್ನು. ನನ್ನ ಚಾನಲ್ಲು ಅಷ್ಟೇ, ನಂದು ಏನು ಜಾಸ್ತಿ ಓಡ್ತಾ ಇಲ್ಲ ವಿಡಿಯೋಗಳು.
100, 150 ಈ ಥರ ಓಡ್ತಾ ಇದೆ. ಮತ್ತು ಆ ಟೈಮಿಗೆ ತಕ್ಕಂಗೆ ಆ ಟೈಮಲ್ಲಿ ನೀವು ಯಾವ ಟಾಪಿಕ್ಕು ಟ್ರೆಂಡಿಂಗಲ್ಲಿರುತ್ತೆ ಆ ಟ್ರೆಂಡಿಂಗಿಗೆ ತಕ್ಕಂತೆಯೇ ವಿಡಿಯೋ ಮಾಡಿ. ಅಂದರೆ ಎಕ್ಸಾಂಪಲ್ ನಾನು ಇವಾಗ ನೋಡಿ ನಾನು ಕೊಡ್ತಾ ಇದ್ದೇನೆ ಇಲ್ಲಿ. ನಾನಿಲ್ಲಿ ಬೆಂಗಳೂರಲ್ಲಿ ಏರ್ ಶೋ ನಡೀತಾ ಇತ್ತು. ಆ ಏರ್ ಶೋ ಟಿಕೆಟನ್ನು ಹೇಗೆ ಬುಕ್ ಮಾಡೋದು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಜಸ್ಟ್ 5 ಡೇಸಲ್ಲಿ ನನಗೆ 9K 9,000 ವ್ಯೂವರ್ಸು ಮತ್ತು ನನಗೆ 300 400 ವಾಚ್ ಅವರ್ಸನ್ನು ಬಂದಿದೆ ನನಗೆ ಈ ವಿಡಿಯೋದಿಂದನೇ. ಮತ್ತು ಸಬ್ಸ್ಕ್ರೈಬರ್ ಬಂದು 20-25 ಸಬ್ಸ್ಕ್ರೈಬರ್ ನನಗೆ ವಿಡಿಯೋದಲ್ಲಿ ಸಿಕ್ಕಿದೆ. ಅದೇ ರೀತಿಯಾಗಿ ಕುಂಭಮೇಳದ ಬಗ್ಗೆ ವಿಡಿಯೋ ಮಾಡಿದ್ದೆ. ತುಂಬ ರೆಸ್ಪಾನ್ಸ್ ಬಂದಿದೆ. ಕುಂಭಮೇಳದ ವಿಡಿಯೋದಲ್ಲಿ ನನಗೆ ವಾಚ್ ಅವರ್ಸ್ ಇನ್ಕ್ರೀಸ್ ಆಗಿದೆ. ಹಾಗೆ ನಾನು HSRP ನಂಬರ್ ಪ್ಲೇಟ್ ಆ ಟೈಮಲ್ಲಿ ಓಡ್ತಾ ಇತ್ತು. HSRP ನಂಬರ್ ಪ್ಲೇಟ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಅದು ಅಷ್ಟೇ 20,000 ನನಗೆ ವ್ಯೂಸ್ ಬಂದಿದೆ. ಜಸ್ಟ್ ಆ ಟ್ರೆಂಡಿಂಗಲ್ಲಿ ಯಾವುದಿರುತ್ತೆ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿದಾಗ ಕಂಪ್ಲೀಟಾಗಿ ನಮಗೆ ವ್ಯೂಸ್ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ಒಂದು ಹ್ಯಾಶ್ಟ್ಯಾಗ್ ಅಂತ ಬರುತ್ತೆ. ಹ್ಯಾಶ್ಟ್ಯಾಗನ್ನು ಕ್ಲಿಯರಾಗಿ ಅಪ್ಡೇಟ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬರ್ ಆದಷ್ಟು ನೀವು ಸಬ್ಸ್ಕ್ರೈಬರ್ನ ನೀವು ಅರ್ನ್ ಮಾಡಬೇಕಾಗತ್ತೆ. ಸಬ್ಸ್ಕ್ರೈಬರ್ನ ನೀವು ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಎಂಥ ಗುಡ್ ಕಂಟೆಂಟ್ ಕೊಟ್ರೂ ಸಬ್ಸ್ಕ್ರೈಬರ್ ಕಮ್ಮಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ವಿಡಿಯೋ ವ್ಯೂಸ್ ಬರೋದು ತುಂಬಾ ಕಷ್ಟ. ಕೆಲವೊಂದು ಒಂದು 100ಕ್ಕೆ ಒಂದು 2-3 ವಿಡಿಯೋ ನಿಮಗೆ ವೈರಲ್ ಆಗುತ್ತೆ ಬಿಟ್ಟರೆ ನಿಮಗೆ, ಇಲ್ಲಾಂದರೆ ಸ್ಲೋ ಮೋಷನಲ್ಲಿ ಓಡ್ತಾನೇ ಇರುತ್ತೆ ನಿಮ್ಮ ಚಾನಲ್ ನಿಮಗೆ ವಿಡಿಯೋ. ಆದಷ್ಟು ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಸಬ್ಸ್ಕ್ರೈಬರ್ ಬಂದುಬಿಟ್ಟು 20,000-30,000 ಸಬ್ಸ್ಕ್ರೈಬರ್ ಇತ್ತು ಅಂದರೆ ನೀವು ಯಾವುದೇ ರೀತಿಯ ವಿಡಿಯೋ ಹಾಕಿದ್ರೂ ನಿಮಗೆ ಮಿನಿಮಮ್ ಅಂದ್ರೂ ನಿಮಗೆ 5,000-10,000 ವ್ಯೂಸ್ ಬರುತ್ತೆ ಫಾರ್ ವಿಡಿಯೋಗೆ. ಇದು ಮಾತ್ರ 100% ನಿಮಗೆ ಕಂಟೆಂಟು ಅಷ್ಟೇ ಚೆನ್ನಾಗಿರಬೇಕು, ಒಳ್ಳೆ ಕಂಟೆಂಟ್ನ ಕೊಡಬೇಕು. ಮತ್ತು ಆದಷ್ಟು ನೀವು ಅಪ್ಲೋಡ್ ಮಾಡಿದ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟಿಂಗ್ ಮಾಡಿ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಂಥ ವಿಡಿಯೋನ ಕಾಪಿ ಪೇಸ್ಟ್ ಮಾಡಿಕೊಂಡು ಲಿಂಕನ್ನು ಶೇರ್ ಮಾಡಿ. ಅಂದರೆ ಫೇಸ್ಬುಕ್ಕಲ್ಲಿ, ಟ್ವಿಟ್ಟರಲ್ಲಿ, ಇನ್ಸ್ಟಾಗ್ರಾಮ್ದಲ್ಲಿ ನೀವು ನಿಮ್ಮ ಲಿಂಕನ್ನು ಶೇರ್ ಮಾಡ್ಕೊಳ್ಳಿ. ಅಲ್ಲಿಂದನೂ ಸಹ ನಿಮಗೆ ವ್ಯೂಸ್ಗಳು ಜನ್ರೇಟ್ ಆಗುತ್ತೆ, ಸಬ್ಸ್ಕ್ರೈಬರ್ ಜನ್ರೇಟ್ ಆಗ್ತಾರೆ. ಆದಷ್ಟು ಸಬ್ಸ್ಕ್ರೈಬರ್ನ ನೀವು ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಬೆಸ್ಟ್ ವೇ ಅಂತಂದರೆ ಶಾರ್ಟ್ಸನ್ನು ಆದಷ್ಟು ಅಪ್ಲೋಡ್ ಮಾಡಿ. ಶಾರ್ಟ್ಸ್ ಬಂದುಬಿಟ್ಟು ನಿಮಗೆ ತುಂಬ ಜನಕ್ಕೆ ಶಾರ್ಟ್ ಟೈಮ್ಸಲ್ಲಿ ನಿಮಗೆ ರೀಚ್ ಆಗುತ್ತೆ. ವಿಡಿಯೋಸ್ ರೀಚ್ ಆಗೋದು ತುಂಬಾ ಕಷ್ಟ ಅದು. ಹಾಗೆ ಕಮೆಂಟು ಯಾವುದಾದ್ರು ಒಂದು ವಿಡಿಯೋಕ್ಕೆ ನೀವು ಕಮೆಂಟ್ ಮಾಡಿದರೆ ಆ ಕಮೆಂಟಿಗೆ ರೆಸ್ಪಾನ್ಸ್ ಮಾಡಿ. ಅದರಿಂದನೂ ನಿಮಗೆ ನಿಮ್ಮ ಚಾನಲ್ ಮೇಲೆ ವ್ಯೂವರ್ಸಿಗೆ ಟ್ರಸ್ಟ್ ಬರುತ್ತೆ, ನಂಬಿಕೆ ಬರುತ್ತೆ. ಈ ಚಾನಲಿಂದ ನನಗೇನೋ ಇನ್ಪುಟ್ ಸಿಗ್ತಾ ಇದೆ ಅಂತ ಹೇಳಿ ಆ ಥರ ಒಂದು ಬಿಲ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಬೇರೆಯವರು ಯಾವ್ದಾದ್ರು ವಿಡಿಯೋ ಮಾಡಿದರೆ ಮಿಲಿಯನ್ಸ್ ವ್ಯೂಸ್ ಚೆನ್ನಾಗಿದ್ರೆ ಅಥವಾ ತುಂಬಾ ಜಾಸ್ತಿ ಓಡ್ತಾಯಿದೆ, ಕಮೆಂಟ್ಗಳು ಜಾಸ್ತಿ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಒಂದು ಚಿಕ್ಕದಾದ ಒಂದು ನಿಮ್ಮ ಕಮೆಂಟನ್ನು ಹಾಕಿ. ನಿಮ್ಮ ಚಾನಲ್ನ ಅಲ್ಲಿ ಶೋ ಮಾಡಿ. ಅಂದರೆ ಲಿಂಕನ್ನು ಪೇಸ್ಟ್ ಮಾಡಿ. ಇಲ್ಲ ಅಂತಂದರೆ ನಿಮ್ಮ ಚಾನಲ್ನ ಹಾಕಿಬಿಟ್ಟು ಈ ಥರ ಟೆಕ್ ಎಸೆನ್ಷಿಯಲ್ ಕನ್ನಡ ಅಂತ ನೀವು ಟೈಪ್ ಮಾಡಿ ಹಾಕಿ. ಯಾರೋ ಒಬ್ಬರು ಕ್ಯೂರಿಯಾಸಿಟಿ ಇದೆ 100ಕ್ಕೆ ಒಂದು 2 ಜನ ಆ ಲಿಂಕ್ನ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಚಾನಲ್ ಮತ್ತೆ ಮೇಲೆ ಹೋಗುತ್ತೆ, ಗ್ರೋತ್ ಆಗ್ತಾನೆ ಇರುತ್ತೆ. ಈ ರೀತಿಯಾಗಿ ನಿಮ್ಮ ಚಾನಲ್ನ ನೀವು ಗ್ರೋತ್ ಮಾಡ್ಕೋಬೋದು. ಮತ್ತು ಶಾರ್ಟ್ ಟೈಮಲ್ಲಿ ನೀವು 1000 ಸಬ್ಸ್ಕ್ರೈಬರ್ ಮತ್ತು 4,000 ವಾಚ್ ಅವರ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಹಾಗೆ ನೀವು ಪ್ಲೇಸ್ಟೋರ್ ನೀವು ಯಾವ ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡ್ತೀರಾ ಆ ಟಾಪಿಕ್ ಬಗ್ಗೆ ಪ್ಲೇ ಲಿಸ್ಟನ್ನು ಒಂದು ಕ್ರಿಯೇಟ್ ಮಾಡಿಬಿಟ್ಟು ಆ ವಿಡಿಯೋನ ಪ್ಲೇ ಲಿಸ್ಟಲ್ಲಿ ಹಾಕಿ. ನಿಮಗೆ ಒಂದು ವಿಡಿಯೋ ನೋಡ್ತಾನೆ ಅಂತ ಅಂದರೆ ಆಟೋಮೆಟಿಕ್ಕಾಗಿ ಆ ವಿಡಿಯೋಸ್ ಸೆಕೆಂಡ್ ವಿಡಿಯೋ ಜನ್ರೇಟ್ ಆಗ್ತಾನೆ ಇರುತ್ತೆ ನಿಮಗೆ. ಈ ರೀತಿಯಾಗಿ ನೀವು ನಿಮ್ಮ ಚಾನಲ್ನ ಮಾನಿಟೈಸೇಷನ್ ತೊಗೊಂಡು ಹೋಗ್ಬೋದು ಮತ್ತು ಸಬ್ಸ್ಕ್ರೈಬರ್ನ ಅರ್ನ್ ಮಾಡ್ಬೋದು. ಆಮೇಲೆ ವಾಚ್ ಅವರ್ಸ್ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು. ಸುಮ್ಮನೆ ಬೇರೆ ಬೇರೆ ವಿಡಿಯೋಗಳನ್ನ ನೋಡಿ ಇದನ್ನು ಈ ಟ್ರಿಕ್ಸ್ ಉಪಯೋಗಿಸಿ, ಇಲ್ಲಿ ಆನ್ ಮಾಡಿ, ಅಲ್ಲಿ ಆಫ್ ಮಾಡಿ, ಅಲ್ಲಿ ಪೇಸ್ಟ್ ಮಾಡಿ, ಇಲ್ಲಿ ಕಾಪಿ ಮಾಡಿ, ಈ ಥರ ವಿಡಿಯೋಗಳನ್ನ ನೋಡಿಕೊಂಡು ಟೋಟಲಿ ಟೈಮನ್ನು ವೇಸ್ಟ್ ಮಾಡೋದಕ್ಕಿಂತ ನಿಮ್ಮ ಚಾನಲ್ಗೆ 10-15 ನಿಮಿಷ ಇನ್ವೆಸ್ಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅಂತಂದರೆ ಕೇಳಿ. ಆದರೆ ನೀವು ಮಾನಿಟೈಸೇಷನ್ ಆಗಬೇಕು ಅಂತಂದರೆ ನೀವು ಕಾಪಿ ರೈಟ್ ವಿಡಿಯೋನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಆ ಕಾಪಿ ರೈಟ್ ವಿಡಿಯೋನ ಹಾಕೋದಕ್ಕಿಂತ ಓನಾಗಿ ಕ್ರಿಯೇಟ್ ಮಾಡಿ ಕಂಟೆಂಟನ್ನು. ಜನರಿಗೆ ಏನು ಬೇಕೋ ಅದನ್ನು ನಾವು ಕೊಡಬೇಕು. ಆವಾಗಲೇ ಚಾನಲು ಮಾನಿಟೈಸೇಷನ್ ಆಗೋದು ಮತ್ತು ಹೆಲ್ತಿ ಆಗಿರೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.